15ಕ್ಕೆ 30 ಸೇರಿಸಿದ್ರೆ 45. ಪ್ರಾಕ್ಟೀಸ್ ಮಾಡ್ರಿ ಮನೆಗೆ ಹೋಗಿ. ಇದಕ್ಕೆ ಎಷ್ಟು ಗ್ಯಾಪ್ ಇದೆ? ಸೇಮ್ ಮೆಥಡ್ ಒಂದೊಂದೇ ಫಾಲೋ ಮಾಡೋಣ, ನಮಗೆ ಗೊತ್ತಾಗುತ್ತೆ. ಎಷ್ಟಿದೆ? +5. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ? 15ರಲ್ಲಿ 6 ಕಲಿಯೋದು ತುಂಬಾ ಸುಲಭ. ಕಲಿಯೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಎಷ್ಟು ಟ್ರಿಕ್ಸ್ ಆಗಿ ಕಲಿಬೇಕು ಅಂದ್ರೆ, ಇಲ್ಲೆಷ್ಟಿದೆ? ಇಲ್ಲೆಷ್ಟಿದೆ? 5, 6. ಕರೆಕ್ಟಾ? ಇದಕ್ಕೆ ಒಂದು ಡಿಫ್ರೆನ್ಸ್ ಇದೆ. 5 ಇದೆ, ಇಲ್ಲಿ 6 ಇದೆ. ಇಲ್ಲೆಷ್ಟು ಉಳಿತು? 10 ಉಳಿತು. 10ರಲ್ಲಿ 5 ತೆಗಿತಾ ಇದ್ದೀನಿ. 15ರಲ್ಲಿ 5 ತೆಗೆದ್ರೆ ಎಷ್ಟು ಉಳಿತು? 10 ಉಳಿತಾ? ಇಲ್ಲಿ 5 ನಾನು ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 1 ಉಳಿತಾ? 1ರಲ್ಲಿ 1 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 9 ಉಳಿತು. ಹಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಉಲ್ಟಾ ಮಾಡ್ಬೇಕು, ಅವಾಗ ಫಾಸ್ಟ್ ಆಗುತ್ತೆ. ಸಬ್ಸ್ಟ್ರಾಕ್ಷನ್ ಹಂಗೆ ಮಾಡ್ಬೇಕಾಗಿರೋದು. 35 7 ಇತ್ತು ಅನ್ಕೋ, ಕರೆಕ್ಟಾ? ಇದನ್ನ ಹೆಂಗೆ ಮೈನಸ್ ಮಾಡಬೇಕು? 5 ಮೈನಸ್ 2 ಇಲ್ಲೆಷ್ಟಿದೆ? 30 ಇದೆ. 30ರಲ್ಲಿ 2 ಹೋದ್ರೆ ಎಷ್ಟು? 28. 28 + 5 27. ಇದು ಎಷ್ಟು? 7 ಮೈನಸ್ ಆದ್ರೆ 28. 5 7 ಎಷ್ಟಾಯ್ತು? 35 ಆಯ್ತಾನೆ. ಇದಕ್ಕೆ 2 ಸೇರಿಸು. ಎಷ್ಟು ಉಳಿತು? 5 ಉಳಿತು. 30 + 5 35. ಎಷ್ಟೊತ್ತು ಮಾಡ್ತಾ ಇದ್ದಾರೆ ಲೆಕ್ಕ? ಅರ್ಥ ಆಗಿಲ್ಲ? 28ಕ್ಕೆ ಇದರಲ್ಲಿ 2 ತೆಗಿತೀನಿ ನಾನು. 30 ರೌಂಡ್ ಫಿಗರ್ ಆಯ್ತು. ಎಷ್ಟು ಉಳಿತೀನಿ? 5 + 30 ಎಷ್ಟಾಯ್ತು? 30. 35ರಲ್ಲಿ 7 ಹೆಂಗೆ ತೆಗಿತಾ ಇದ್ದೇನೆ ನಾನು? ಇಲ್ಲಿ 5 ಆಲ್ರೆಡಿ ತೆಗೆದುಬಿಟ್ಟಿದ್ದೇನೆ. ಇದರಲ್ಲಿ 5 ಮೈನಸ್ ಮಾಡಿಬಿಟ್ಟಿದ್ದೇನೆ. ಎಷ್ಟು ಉಳಿತಿಲ್ಲಿ? 2ಅನ್ನು 30ರಲ್ಲಿ ಮೈನಸ್ ಮಾಡ್ತಿದ್ದೆ. ಎಷ್ಟು ಉಳಿತು? 28. ಅದನ್ನು ಇಲ್ಲಿ ಬಂದಿದ್ದೇನೆ ಅಷ್ಟೇ. ಯಾವ ಲೆಕ್ಕ ಬೇಕಾದ್ರೆ ಹೇಳ್ತೀನಿ ನಾನು. 98 6 ಬೇಡ, ಎಷ್ಟು 9 ಮಾಡೋಣ. ಡೈರೆಕ್ಟ್ ಮೈನಸ್ ಮಾಡಿದ್ರೆ ಎಷ್ಟಾಯ್ತು? ಇದು 8 ಹೋಯ್ತು, ಇಲ್ಲಿ 1 ಉಳಿತು. ಕರೆಕ್ಟಾ? 90ರಲ್ಲಿ 1 ಹೋದ್ರೆ ಎಷ್ಟಾಯ್ತು? 89 ಅಷ್ಟೇ. 8 9 ಹೋಗ್ತಾ ಇಲ್ಲ, 1 ಉಳಿತು. ಇದೆಷ್ಟು ಉಳಿತು? 90 ಉಳಿತು. 90ರಲ್ಲಿ 1 ತೆಗೆದ್ರೆ 89. 89 + 9 ಎಷ್ಟಾಯ್ತು? 9 18ಕ್ಕೆ 8 + 9 8 1 9 98. ಎಷ್ಟು ಸುಲಭ ಇದೆ ಲೆಕ್ಕ, ನಿಮಗೆ ಮಾಡೋ ಬರ್ತಿಲ್ಲ ಅಷ್ಟೇ. ಅಷ್ಟು ಈಸಿ ಇರ್ತದೆ. ಪಟ 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 ಹಾಗೆ ತಲೆಗೆ ಬರ್ತಾ ಇರ್ತದೆ. ನೀವು ಪ್ರಾಕ್ಟೀಸ್ ಮಾಡಬೇಕು. SSLC ಎಕ್ಸಾಮಲ್ಲಿ 1 kg 1.5 kg ನಾನು ಬಫ್ ಶೀಟ್ ವೇಸ್ಟ್ ಮಾಡಿದ್ದೆ. ಬರೆದು ಅಷ್ಟು ನಾನು ಹೋಮ್ವರ್ಕ್ ಮಾಡಿದ್ದೆ. ಹೈಯೆಸ್ಟ್ ಮಾರ್ಕ್ಸ್ ನಂದು ಗೊತ್ತಾ? +5 ಅಂದರೆ 1 + 5 6 ಆಯಿತು. 6ಕ್ಕೆ ಎಷ್ಟು ಸೇರಿಸಿದ್ರೆ 15 ಆಗುತ್ತೆ? 9ಕ್ಕೆ 1 ಇದನ್ನು ಸೇರಿಸಿ. 9 1 ಸೇರಿಸಿದ್ರೆ ಎಷ್ಟಾಯಿತು? 10 ಆಯ್ತು. ಎಷ್ಟು ಉಳಿತೀವಿ? ತಲೆ 1 ತೆಗೆದುಬಿಟ್ರೆ 6 ಉಳಿತದೆ. 5 10 + 5 15 ಆಯ್ತಾ? ನೆಕ್ಸ್ಟ್ ಸಂಖ್ಯೆ ನಾವು ಎಷ್ಟು ಸೇರಿಸ್ಬೇಕು? ಇಲ್ಲಿ 25 ಇದೆ, 26 ಇದೆ, 27 ಇದೆ, 28 ಇದೆ. 27 ಹಂಗಾಗುತ್ತೆ. ಈಗ ನಮಗೆ ನೆಕ್ಸ್ಟ್ ಏನು ಮಾಡಬೇಕು ಪ್ಲಾನ್ ಗೊತ್ತಾಗ್ತಾ ಇಲ್ಲ, ಆಯ್ತಾ? ಆಗ ನಾವು ಮತ್ತೆ ಸ್ಟೆಪ್ 2ಗೆ ಹೋಗ್ಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಅಷ್ಟು ಈಸಿ ಇರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅದನ್ನು ನೀವು ಥಿಂಕ್ ಮಾಡಿ ಮಾಡಬೇಕು. ಈ 2ರ ಮಧ್ಯೆ ಎಷ್ಟು ಗ್ಯಾಪ್ ಇದೆ? 2ರ ಮಧ್ಯೆ ಎಷ್ಟು ಗ್ಯಾಪ್ ಇದೆ? ಅದು ಗೊತ್ತಾಗ್ತಾ ಇಲ್ಲ. 9ರಲ್ಲಿ 5 ಅಂದ್ರೆ ಎಷ್ಟು? ಅದು ಗೊತ್ತಾಗ್ತಾ ಇಲ್ಲ. ಗ್ಯಾಪ್ ಅಂದ್ರೆ ಏನು? ಇಲ್ಲಿಗೆ ಎ ಮತ್ತು ಡಿಗೆ ಗ್ಯಾಪ್ ಎಷ್ಟು? 2. BC ಕಾಣ ಬರ್ತದ ಎಲ್ಲರಿಗೂ? ಮತ್ತೆ ನಾನು ಹೇಳಿದ್ರೆ ಅರ್ಥ ಆಗ್ತದೆ. ಈಗ 2ನೇ ಸ್ಟೆಪ್ಪಲ್ಲಿ 4 ಬಂತು. ಹಂಗಾದ್ರೆ ನಾವು ಇಲ್ಲಿ ಏನು ಮಾಡಬೇಕು? ಈ 2 ಸಂಖ್ಯೆಗಳ ಮಧ್ಯೆ 4 ಬರೋಂಥ ಸಂಖ್ಯೆನ ಇಲ್ಲಿ ತಗೋಬೇಕು. ಈ 2 ಸಂಖ್ಯೆ ಮಧ್ಯೆ 4 ಬರ್ಬೇಕಾದ್ರೆ ಯಾವ ಸಂಖ್ಯೆ ತಗೋಬೇಕು? 4 + 9 ಎಷ್ಟು? ಅದು ಅರ್ಥ ಆಗ್ತಾ ಇಲ್ಲ. ತಲೆ ಕೂಡ ಬರಲ್ಲ. 9ಕ್ಕೆ 4 ಸೇರಿಸಿದ್ರೆ ಎಷ್ಟು ಬರ್ತದೆ? 15ಕ್ಕೆ 13 ಸೇರಿಸಿದ್ರೆ ಎಷ್ಟು ಬಂತು? 5 3 8 1 1 2 28 ಆಯ್ತು ಆನ್ಸರ್ ಅಲ್ಲಿ. ಅಷ್ಟೇ. ಫಸ್ಟ್ ಲೆವೆಲಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಆಗ್ತಾ ಇಲ್ಲ, ಹಂಗಂತ ಬಿಟ್ಟು ಬರೋದಲ್ಲ. ಈ 2ರಲ್ಲಿ ಇಲ್ಲಿ ಲಾಜಿಕ್ ಬಿಟ್ಟಿದ್ದೆ ನಾನು.
ಎರಡರ ಮಧ್ಯೆ ಎಷ್ಟು ಗ್ಯಾಪ್ ಇದೆ? 4 ಐತಿ. ಈ ಎರಡರ ಮಧ್ಯೆ ಎಷ್ಟು ಗ್ಯಾಪ್ ಇದೆ? 4 ಇದೆ. 3 ಹತ್ತರಲ್ಲಿ ಒಂದು ಉಳ್ಕೊಂಡಿದೆ 4 9 4 13 4 ಇದು 9 ಇದನ್ನ ಇದಕ್ಕೆ ಸೇರಿಸು ಅಷ್ಟೇ ನಾವು ಮಾಡ್ತಾ ಇರೋದು. ಮೆಥಡ್ 1 ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ಮೆಥಡ್ 2 ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ನಮಗೆ ಬೇಡ. ಯಾಕೆ ಬೇಡ ಅಂದ್ರೆ 45ಕ್ಕೂ 66ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ, ಕರೆಕ್ಟಾ? ಈಗ ಅದನ್ನು ನೋಡ್ಬಿಡೋಣ ಅಂದ್ರೆ ನಾವು ಮತ್ತೆ ಪ್ಲಾನ್ ಮಾಡೋಣ. 13ಕ್ಕೆ ಪ್ಲಸ್ 4 ಸೇರಿಸಿದ್ರೆ ಎಷ್ಟು ಗ್ಯಾಪ್ ಬರ್ತದೆ? 28 ಪ್ಲಸ್ 13 ಎಷ್ಟು? ನಾವು ಆಗಲೇ ಹಂಗೆ ತಾನೆ ಮಾಡಿದ್ದು. 15 ಪ್ಲಸ್ 13 ಮಾಡಿದ್ದು 28 ಬಂತು. 28 ಪ್ಲಸ್ ಇದು ಮಾಡಿದ್ರೆ ಎಷ್ಟು ಬರ್ತದೆ? 8 13ಕ್ಕೆ 1 2 1 3 4 ಕರೆಕ್ಟ್ ತಾನೆ? 8ಕ್ಕೆ 3 ಸೇರಿಸಿದ್ರೆ ಎಷ್ಟು? ಅದು ಗೊತ್ತಾಗ್ತಾ ಇಲ್ಲ, ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದೆ. 8 ಆದ್ಮೇಲೆ 9 10 11 11ಕ್ಕೆ 1 10ಕ್ಕೆ 1 2 3 1 4 41 41ಕ್ಕೆ 4 ಸೇರಿಸಿದ್ರೆ ಎಷ್ಟೇ ಆಯ್ತು? 55. ನಾವು ಅದನ್ನೇ ತಾನೆ ಎಷ್ಟು ತನಕ ಮಾಡಿದ್ದು, ಕರೆಕ್ಟಾ? ಈಗ 41ಕ್ಕೆ ಇದು ಬರ್ತದ ನೋಡೋಣ. 41 ಪ್ಲಸ್ 28 ಎಷ್ಟಾಯ್ತು ಇಲ್ಲಿಗೆ? 8 1 9 2 1 6 ಕ್ಯಾಲ್ಕುಲೇಷನ್ ಕಂಟಿನ್ಯೂಸ್ ಆಗ್ತಾ ಹೋಗ್ತದೆ, ಗೊತ್ತಾಯ್ತಾ? ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದ. ಫಸ್ಟ್ ಲೆವೆಲ್ ಅಲ್ಲಿ ಮ್ಯಾಚ್ ಆಗಿಲ್ಲ, ಸೆಕೆಂಡ್ ಲೆವೆಲ್ ಅಲ್ಲಿ ಮ್ಯಾಚ್ ಆಯ್ತು. 5 9ಕ್ಕೆ ಗ್ಯಾಪ್ 4 9 13ಕ್ಕೆ ಗ್ಯಾಪ್ 4 13 41ಕ್ಕೆ ನಾವು 4 ಮಿಕ್ಸ್ ಮಾಡಿದ್ರೆ ಹೆಂಗಾಯ್ತು ಅಂದ್ರೆ 15 ಪ್ಲಸ್ 13 18 ಆಯ್ತು. 2ರ ಮಧ್ಯೆ ಇಲ್ಲಿ ಗ್ಯಾಪ್ ಆಗಿದೆ. 28 ಪ್ಲಸ್ 13 41 ಮತ್ತು 41ಕ್ಕೆ 4 ಸೇರಿಸಿದ್ರೆ 45 ಆಯ್ತು. ಈಗ ಲೆಕ್ಕ ಬಿಡಿಸಿದ್ರೆ ಲೆಕ್ಕ ಕೊಡೋದವರು ಲೆಕ್ಕಗೆ ಸುಮ್ಮನೆ ಕೊಟ್ಬಿಡಲ್ಲ. ಲೆಕ್ಕ ಅವ್ರು ಕೊಡ್ಬೇಕಾದ್ರೆ ಈಗ ಲೆಕ್ಕ ಮಾಡ್ತಾರೆ, ಇದರಲ್ಲಿ ಮೈನಸ್ ಮಾಡಿ ಇಟ್ಬಿಡ್ತಾರೆ, ಒಂದು ನಂಬರ್ನ ಗಳಿಸ್ಬಿಡ್ತಾರೆ ಅಷ್ಟೇ. ಆ ಥರ ಕ್ವಶನ್ ತಯಾರಿ ಮಾಡೋದು, ಗೊತ್ತಾಯ್ತಲ್ಲ? ಅದಾದ್ಮೇಲೆ ಇದರಲ್ಲಿ ಒಂದು ಸರಿ ಮಾಡಿಬಿಟ್ಟು 3 ಬೇರೆ ಸಂಖ್ಯೆ ಕೊಡ್ತಾರೆ. ಅದು ABCD ಎಲ್ಲೆಲ್ಲೂ ಬೇಕಾದ್ರೆ ಆಗ್ಬೋದು. ಇಲ್ಲ ಕಣ್ಣು ಮುಚ್ಚಿ ಹಿಂಗೆ ಇಟ್ಬಿಟ್ಟು ಬರ್ಬೇಡ್ರಿ, ನಮ್ಮ ಮಾರ್ಕ್ಸ್ ಸಿಗಲ್ಲ, ಆಯ್ತಾ?